ತಿತ್ತಿತ್ತೈ ತಾಳವನ್ನು ಹೇಗೆ ಕೈಯಲ್ಲಿ ಹಾಕುವುದು ಅಂತ ಅಭ್ಯಾಸ ಮಾಡಿದ್ದೇವೆ. ಅದರ ಅಕ್ಷರಕಾಲವನ್ನು ಗಮನಿಸಿದ್ದೇವೆ. ಆ ತಾಳ ಹಾಕುತ್ತಾ ಒಂದು ಹಾಡನ್ನು ಹೇಗೆ ಹಾಡುವುದು ಎನ್ನುವುದನ್ನು ಈಗ ನೋಡೋಣ. ಒಂದು ಸರಳವಾದಂಥ ಒಂದು ಹಾಡು. ಇದು ಗಣಪತಿಯ ಸ್ತುತಿಯೂ ಕೂಡ ಹೌದು. ಅದನ್ನು ಈಗ ಹಾಡಿ ತೋರಿಸ್ತೇನೆ, ಗಮನಿಸಿ. ಪಾಲಯ ಗಜಮುಖ ಪಾಲಯ ಗಜಮುಖ ಪಾರ್ವತಿ ನಂದನ ಪಾಲಯ. ಹಾಗಾದರೆ ಒಂದು ಆವರ್ತಕ್ಕೆ ಎಷ್ಟು ಸಾಹಿತ್ಯ ಬಂತು? ಪಾಲಯ. ಇನ್ನೊಂದು ಆವರ್ತಕ್ಕೆ ಗಜಮುಖ. ಇನ್ನೊಂದು ಪಾರ್ವತಿ ನಂದನ ಪಾರ್ವತಿ ಅನ್ನೋದು ತಿತ್ತಿತ್ತೈ ತಿತ್ತಿತ್ತೈ ಇದೆ ಅಲ್ವಾ. ನಂದನ ಪಾಲಯ ಗಜಮುಖ ಪಾರ್ವತಿ ನಂದನ ಜಾಲವ ಮಾಡದೆ. ಇಲ್ಲಿ ಜಾಲವ ಅನ್ನೋದು ಒಂದು ಆವರ್ತಕ್ಕೆ ಬಂತು ಅಲ್ವಾ. ಜಾಲವ ಮಾಡದೆ ಮಾಡದೆ ಅನ್ನುವಂಥದ್ದು ಇನ್ನೊಂದು ಆವರ್ತಕ್ಕೆ ಬಂತು. ಜಾಲವ ಮಾಡದೆ ಜಾಲವ ಮಾಡದೆ ಪಾಲಿಸೋ ನಮ್ಮನು ಪಾಲಿಸು ಅನ್ನೋದು ಒಂದು ಆವರ್ತಕ್ಕೆ. ನಮ್ಮನು ಪಾಲಿಸು ನಮ್ಮನು ತಿತ್ತಿತ್ತೈ 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 ಶಂಭೋ ಕುಮಾರ. ಶಂಭೋಕು ಅನ್ನೋದು ಒಂದು ಆವರ್ತಕ್ಕೆ ಬಂತು. ಮಾರ ಶಂಭೋಕು ಮಾರ ಅನ್ನೋದು ಎರಡನೇ ಆವರ್ತಕ್ಕೆ ಬಂತು. ಶಂಭು ಕುಮಾರ ಕುಂಭಿನಿ ಗೋಡೆಯ. ಕುಂಭಿನಿ ಅನ್ನೋದು ಒಂದು ಆವರ್ತಕ್ಕೆ ಬಂತು. ಗೋಡೆಯ ಕುಂಭಿನಿಗೆ ಒಡೆಯ, ಕುಂಭಿನಿ ಗೊಡೆಯ. ಕುಂಭಿನಿ ಗೋಡೆಯ ನಂಬಿದೆ. ನಂಬಿದೆ ಅನ್ನೋದು ಒಂದು ಆವರ್ತಕ್ಕೆ ಬಂತು. ನಂಬಿದೆ ನಿನ್ನನು. ನಿನ್ನನು ಅನ್ನೋದು ತಿತ್ತಿತ್ತೈ ತಿತ್ತಿತ್ತೈ ಒಂದು ಆವರ್ತಕ್ಕೆ ಬಂತು. ನಂಬಿದೆ ನಿನ್ನನು ಬೆಂಬಿಡದೆಯೇ ಪೊರೆ. ಬೆಂಬಿಡ ತಿತ್ತಿತ್ತೈ ತಿತ್ತಿತ್ತೈ ಬಂತು ಅಲ್ವಾ. ಬೆಂಬಿಡದೆಯೇ ಪೊರೆ ದೇಯೇ ಪೊರೆ ಅನ್ನೋದು ಬಂತು. ಶಂಭೋ ಕುಮಾರ ಕುಂಭಿನಿ ಗೋಡೆಯ ನಂಬಿದೆ ನಿನ್ನನು ಬೆಂಬಿಡದೆಯೇ ಪೊರೆ. ಮುಕ್ತಾಯ ನೋಡುವ. ಸಾಹಿತ್ಯದಲ್ಲೇ ಹೇಗೆ ಮುಕ್ತಾಯ ಆಗ್ತದೆ ಅಂತ ಒಂದು. ಇನ್ನೊಂದು ಆ ತಾಳ ನಿಲುಗಡೆ ಹೇಗೆ ಆಗ್ತದೆ ಅಂತ. ಅದು ನಿಲುಗಡೆ ಅನ್ನುವಂಥದ್ದು ಸೂಚನೆಯೂ ಹೌದು, ನಮ್ಮೊಳಗಿನ ಸೂಚನೆಯೂ ಹೌದು, ಇನ್ನೊಬ್ಬರಿಗೆ ಗೊತ್ತಾಗುವ ಸೂಚನೆಯೂ ಹೌದು. ಅದನ್ನು ನೋಡುವ. ಶಂಭೋ
ಕುಮಾರ ಕುಂಭಿನಿ ಗೋಡೆಯ ನಂಬಿದೆ ನಿನ್ನನು ಬೆಂಬಿಡದೆಯೇ ಪೊರೆ ಬೆಂ ತಿತ್ತಿತ್ತೈ ತೈ ತಿತ್ತಿತ್ತೈ ಎರಡನೇ ತಿತ್ತಿತ್ತೈಯನ್ನು ನಿಲ್ಲಿಸಿಕೊಳ್ಳುವುದು. ತಿತ್ತಿತ್ತೈಯ ಕೊನೆಯ ಪೆಟ್ಟಿನಿಂದ ಮುಕ್ತಾಯ ಆರಂಭವಾಗುತ್ತದೆ. ಬೆಂಬೇಡದೆಯೇ ಪೊರೆ ನಂಬಿದೆ ನಿನ್ನನು ಬೆಂಬೇಡದೆಯೇ ಪೊರೆ. ಹೀಗೆ ಅದರ ಮುಕ್ತಾಯ ಇರ್ತದೆ. ಈಗ ತಿತ್ತಿತ್ತೈ ತಾಳವನ್ನು ನೋಡಿದೆವು, ಅದರ ಅಕ್ಷರ ಕಾಲಗಳನ್ನು ನೋಡಿದೆವು. ತಾಳ ಇಲ್ಲದೆ ಬರೇ ಕೈಯಲ್ಲಿ ತಾಳ ಹೇಗೆ ಹಾಕುವುದು ಎನ್ನುವುದನ್ನು ನೋಡಿದ್ದೇವೆ. ನಮ್ಮ ತಾಳಗಳನ್ನು ಬಳಸಿ ಹೇಗೆ ಆ ತಾಳವನ್ನು ಹಾಕುವುದು ಎನ್ನುವುದನ್ನು ನೋಡಿದ್ದೇವೆ. ಅದಕ್ಕೆ ಒಂದು ಸರಳವಾದಂಥ ಪದ್ಯ, ಅದು ಗಣಪತಿ ಸ್ತುತಿಯೂ ಹೌದು. ಅದನ್ನು ಹೇಗೆ ತಾಳದೊಂದಿಗೆ ಹಾಡುವುದು ಅಥವಾ ರಾಗದೊಂದಿಗೆ ಹಾಡುವುದು, ತಾಳವನ್ನು ಮೇಳೈಸಿಕೊಂಡು ಹಾಡುವುದು ಎನ್ನುವುದನ್ನು ಈಗ ನಾವು ನೋಡಿದ್ದೇವೆ.